ಪಾಪ ನಮ್ಮ ಡೆಪ್ಟಿ CM ಹೇಳಿದ್ರು, ನನ್ನ ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು 2007ರಲ್ಲಿ. ನಾವು ಅನುಭವಿಸಿಲ್ವಾ ಅಂತ ಹೇಳವ್ರೆ. ಆಮೇಲೆ ನನಗೇನ್ರಿ ಸಂಬಂಧ? ಬಳ್ಳಾರಿಗೂ ನನಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ, ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು. ಕೆಣಕಬೇಡಿ ನನ್ನ, ಈ ಸರ್ಕಾರಕ್ಕೆ ಹೇಳ್ತೀನಿ. ಇದು ಪಾಪ ಹೇಳೋದಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು? ಅಲ್ಲಿ ಯಾವ ಮಿನರಲ್ ನೋಡಕ್ಕೆ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ? ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರೆದ್ರಿ? ನನಗೆ ಮಡ್ ಬೇಕು ಅಂತ ಹೇಳಿ, ಐರನ್ ಮಡ್ಡು. ಯಾವ ಗ್ರೇಡನ್ನ ಐರನ್ ಓರ್ನ ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. 2004-2003ರಲ್ಲಿ UD ಮಿನಿಸ್ಟರ್ ಆಗಿ ಎಷ್ಟು ಹೊಡೆದಿದ್ದೀರಿ ಲೂಟಿ? ಮಡ್ ಹೆಸರಿನಲ್ಲಿ 65 ಗ್ರೇಡ್ನ ಐರನ್ ಓರ್ನ. ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ? ಯಾವನ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ, ಇವರು ಅಣ್ಣ ತಮ್ಮರೇ MD ಇದು ಡೈರೆಕ್ಟ್ರು, ಅಣ್ಣ ತಮ್ಮನೆ, ಎಲ್ಲ ಇದೆ ಡಾಕ್ಯುಮೆಂಟು. ಪಾಪ ಬಳ್ಳಾರಿಗೆ ಹೋಗೇ ಇಲ್ವಂತಿವರು ಮೈನಿಂಗ್ ಮಾಡೋಕ್ಕೆ. ಇಲ್ಲೊಂದು NPI ಸೊಸೈಟಿ ಅಂತ ಒಂದಿದೆ. ಆಹಾ, ನಿಜಕ್ಕೂ ಮೆಚ್ಚಬೇಕು ಈ ದೇಶ ಯಾವ ರೀತಿ ನಡೀತಾ ಇದೆ ಅಂತೇಳಿ. ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ, ಪಾಪ ಅದೆಂಥದ್ದು ಈಗ ಮೀಸಲಾತಿ ಬೇರೆ ನಡೀತಾ ಇದೆ. ಮೀಸಲಾತಿ ಕತೆ ಮುಸಲ್ಮಾನ್ ಬಂಧುಗಳಿಗೆ ಇದು 4% ಸರ್ಕಾರದ ಗುತ್ತಿಗೆ ಕೊಡಬೇಕಾದ್ರೆ 4% ರಿಸರ್ವೇಷನ್ ಅಂತೆ, ಮೀಸಲಾತಿ. ಪಾಪ ನಮ್ಮ ಸ್ನೇಹಿತರು, BJP ಸ್ನೇಹಿತರುಗಳು ಅದೆಂಥದ್ದು ಹಲಾಲ್ ಬಜೆಟು ಅದು ಇದು ಅಂತ ಹೇಳ್ತಾರೆ. ಅವ್ರು ಯಾವ ಬಜೆಟ್ ಆದರೂ ಮಾಡ್ಕೊಳ್ಳಿ, ನನ್ನ ಸ್ನೇಹಿತರಿಗೆ ಹೇಳೋದು ನಾನು. 2016-17 50 ಲಕ್ಷ ರೂಪಾಯಿಗಳನ್ನು SC/ST ಕಮ್ಯುನಿಟಿಯ ಯುವಕರಿಗೆ ಗುತ್ತಿಗೆದಾರನಾಗಿ ಜೀವನ ನಡೆಸಲಿಕ್ಕೆ ಮೀಸಲಾತಿ ತಂದರು, ಕೆಲಸ ಕೊಡೋದಕ್ಕೆ. 2016-17 ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹಿಂದುಳಿದ ವರ್ಗ, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಇವರ ಬದುಕನ್ನ ಏನು ಎತ್ತಾ ಇದ್ದೀರಿ ಮೇಲಿಕ್ಕೆ. 16ರಿಂದ ನೀವು ಗುತ್ತಿಗೆ ಕೊಟ್ಟಿದ್ದೀರಲ್ಲ, ರಿಸರ್ವೇಷನ್ ತಂದ್ರಲ್ಲ. 2023 ನೀವು ಮತ್ತೆ ಬಂದ ಮೇಲೆ SC/STಗೆ 1 ಕೋಟಿಗೆ ಏರಿಕೆ ಮಾಡಿದ್ರಿ ಮೀಸಲಾತಿನ ಗುತ್ತಿಗೆ ಕೊಡೋದಕ್ಕೆ. ದಯವಿಟ್ಟು ಇಟ್ಟುಬಿಡಿ. ಎಷ್ಟು ಜನ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಯುವಕರನ್ನ ಇವತ್ತಿಗೂ ಗುತ್ತಿಗೆದಾರನಾಗಿ ಆರ್ಥಿಕ ಶಕ್ತಿ ತುಂಬಿ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಎಷ್ಟು ಸರ್ಕಾರದ ಯೋಜನೆಗಳನ್ನು ಈ ರಿಸರ್ವೇಷನ್ ಪಾಲಿಸಿ ಮುಖಾಂತರ ಈ ಸಮಾಜದ ಯುವಕರ ಬದುಕಿಗೆ ಎಷ್ಟು ಸಾವಿರ ಕುಟುಂಬಗಳಿಗೆ ದಾರಿ ತೋರಿಸಿದಿರಿ. ಇಡಪ್ಪ, ನಾನು ಈ ಮೀಸಲಾತಿ 7.5%, 16%, 4% ಇದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ. ಇನ್ನೂ 5% ಜಾಸ್ತಿ ಮಾಡ್ಕೊಳ್ಳಿ, ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ, ಈ ಘೋಷಣೆ ಆದಮೇಲೆ ಎಷ್ಟು ಪರಿಶಿಷ್ಟ ಜಾತಿ ಪಂಗಡದ ಬದುಕನ್ನು ಸರಿಪಡಿಸಿದ್ರಿ
ಜನಗಳ ಮುಂದೆ ವೈಟ್ ಪೇಪರ್ ಇಡಿ. ಈಗ ಪಾಪ ಇವು ಶುರು ಮಾಡ್ಬಿಟ್ಟಾರೆ. ಈಗ ಇದು ಅಲ್ಪಸಂಖ್ಯಾತರಿಗೆ 4%, ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ. ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ, ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲೇ ನಮ್ಮ ಡೆಪ್ಟಿ CM. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಯಲ್ಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದು, ಧೈರ್ಯವಾಗಿ ಹೇಳ್ತಾ ಇದ್ದೀನಿ.